ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲರನ್ನ ನಾವು ಆಧಾರದಲ್ಲಿ ಸ್ವಾಗತಿಸಿದ್ದೇವೆ. ಇಲ್ಲಿ ಬಂದ ಎಲ್ಲರನ್ನು ಮಗದೊಮ್ಮೆ ಸ್ವಾಗತಿಸಿ ನಮ್ಮ ಈ ಪ್ರೆಸ್ ಕ್ಲಬ್ ನಲ್ಲಿ ನಡೆಯುವ ನಮ್ಮ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾರೆ ಮ್ಯಾಕ್ಸಿಮ್ ಡಿಸೋಜ ಅವರು. ನಮ್ಮಲ್ಲಿ ಅವರು PV ಶಬರಾಯ ಅಂತ, ಇವರು ಮೊಹಮ್ಮದ್ ಅಂತ, ನನ್ನ ಹೆಸರು ಶಿವರಾಮ್ ಶೆಟ್ಟಿ ಅಂತ, ಮತ್ತೆ ದಯಾನಂದ್ ಶೆಟ್ಟಿ ಹಾಗೂ ಜಯರಾಮ್ ಶೆಟ್ಟಿ ಅವರು ನಾವು ಇಲ್ಲಿದ್ದೇವೆ. ನಿಮ್ಮ ಮುಂದೆ ಈಗ ನಮ್ಮ ವಿಷಯವನ್ನು ಹೇಳ್ತಾರೆ ನಮ್ಮ ಮ್ಯಾಕ್ಸಿಮ್ ಡಿಸೋಜ ಅವರು. ಇಲ್ಲ, ನಾವೊಂದು ಮ್ಯಾಕ್ಸಿಮ್ ಆಲ್ಫಾ ಡಿಸೋಜ, ಇವರೇ ಮ್ಯಾಕ್ಸಿಮ್ ಆಲ್ಫಾ ಡಿಸೋಜ ಅಂತ, ನಾನು ಶಿವರಾಮ್ ಶೆಟ್ಟಿ ಅಂತ, ಮತ್ತೆ ಇವರು ದಯಾನಂದ್ ಶೆಟ್ಟಿ ಅಂತ, ಅವರು ಜಯರಾಮ್ ಶೆಟ್ಟಿ, ಮತ್ತೆ ಇವರು ಮೊಹಮ್ಮದ್, ಮತ್ತೆ PV ಶಬರಾಯ. ನಾವೆಲ್ಲ PV ಶಬರಾಯ ನಾವೆಲ್ಲ ಮಂಗಳೂರು ರಸಗೊಬ್ಬರ ಕಾರ್ಖಾನೆಯ ಎಕ್ಸ್-ಎಂಪ್ಲಾಯೀಸ್. ಅಲ್ಲಿ ಹೆಸರು ಬದಲಾವಣೆ ಮಾಡಿದ್ದಾರೆ. ಮೊದಲದು ಮಂಗಳೂರು ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಅಂತ ಹೆಸರಿತ್ತು. ಇವಾಗ ಅದನ್ನು ಪಾರಾದೀಪ್ ಫಾಸ್ಫೇಟ್ಸ್ ಲಿಮಿಟೆಡ್ ಅಂತ ಮಾಡಿದ್ದಾರೆ. ಅದರ ಬಗ್ಗೆ ವಿವರವಾಗಿ ಈಗ ಮ್ಯಾಕ್ಸಿಮ್ ನಿಮ್ಮ ಮುಂದೆ ಹೇಳ್ತಾರೆ. ನಾವು ಯಾಕೆ ಸದಸ್ಯರದ ಯಾವುದೇ ಒಂದು ಪದಾಧಿಕಾರಿಗಳು ಅಂದರೆ ಇದೊಂದು ತಾತ್ಕಾಲಿಕವಾಗಿ ಒಂದು ಮಾಡಿದ ಒಂದು ಸಮಿತಿ. ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ ಇದು ಕಳೆದ 50 ವರ್ಷಗಳಿಂದ ಇಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು ಕಳೆದ 35 ವರ್ಷಗಳಿಂದ ಇದು ಖಾಸಗಿ ವಲಯದಲ್ಲಿ ಇದೆ. ಅಂತಹ ಒಂದು ಕಾರ್ಖಾನೆಯನ್ನು ಇಂತಹ ಒಂದು ಉದ್ದದ ಹಿಸ್ಟ್ರಿ ಅಥವಾ ಇತಿಹಾಸ ಇದ್ದ ಕಂಪನಿಯನ್ನ ಈ ಕಳೆದ ಅಕ್ಟೋಬರ್ 16ರಂದು ಅದರದ್ದು ಒರಿಸ್ಸಾದ ಪಾರಾದೀಪ್ ಫಾಸ್ಫೇಟ್ ಲಿಮಿಟೆಡ್ ಎಂಬ ಕಂಪನಿಯೊಳಗೆ ವಿಲೀನಗೊಳಿಸಿದ್ದಾರೆ. ಎರಡೂ ಕಂಪನಿಗಳು ಅಡ್ವಾನ್ಸ್ ಗ್ರೂಪ್, ಒಂದು ಬಿಡ್ಲಾದ ಒಂದು ಗ್ರೂಪ್, ಅದರ ಒಂದು ಭಾಗಗಳಾಗಿದ್ದವು. ಮತ್ತೆ ಅವರದ್ದು ಯಾವುದೇ ಬಹುಶಃ ಯಾವುದೇ ರಿಸ್ಟ್ರಕ್ಚರಿಂಗ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಇದಕ್ಕೆ ಬೇಕಾಗಿ ಅವರು ವಿಲೀನಗೊಳಿಸುವ ನಿರ್ಧಾರವನ್ನು ಕೈಗೊಂಡರು. ಈ ವಿಷಯವನ್ನ ನಾವು ಎಲ್ಲಿಯೂ ಕೂಡ ಪಬ್ಲಿಕ್ ಡೊಮೈನ್ ಅಲ್ಲಿ ನಾವು ನೋಡಿಲ್ಲ. ಅವರು ಎಲ್ಲ ಈ ಲೀಗಲ್ ಪ್ರೊಸೀಜರ್ಸ್ ಅಥವಾ ಕಂಪನಿ ಲಾ ಪ್ರಕಾರ ಇರುವ ಎಲ್ಲ ಪ್ರೊಸೀಜರ್ಸ್ ಅದನ್ನು ಅವರು ಫಾಲೋ ಮಾಡಿರಬಹುದು. ಆದ್ರೆ ಅಲ್ಲೊಂದು ಇಲ್ಲಿಯ ಸಮುದಾಯದೊಟ್ಟಿಗೆ ಯಾವುದೇ ಒಂದು ಸಂವಹನ ಅಥವಾ ಡಯಾಲಾಗ್ ಆಗಿಲ್ಲ, ಇಲ್ಲಿಯ ಆಗಿಲ್ಲ. ಸೊ ಯಾರಿಗೂ ತಿಳಿದಿಲ್ಲ. ಅಂದ್ರೆ ಬಹುಶಃ ನಮ್ಮ ಅಲ್ಲಿಯ ಕಂಪನಿಯಲ್ಲಿರುವ ಉದ್ಯೋಗಿಗಳಿಗೆ ಕೂಡ ಅದು ಅಲ್ಲಿಯ ಬೋರ್ಡ್, ಸಾಮಾನ್ಯ ಉದ್ಯೋಗಿಗಳು, ನಾನು ಬೋರ್ಡ್ ಬದಲಾಗುವ ತನಕ ಅದು ಆತರ ಆಗುತ್ತೆ ಅಂತ ತಿಳಿದಿರಲಿಲ್ಲ. ಮೇಲಿನವರಿಗೆ ಗೊತ್ತಿರಬಹುದು, ಅವರೆಲ್ಲ ಏನು ಅದರ ಬಗ್ಗೆ ಯಾರಿಗೂ ಹೇಳಿಲ್ಲ. ನಾನು ನಿಮಗೆ ಬ್ರೀಫ್ ಆಗಿ ಈ ಕಂಪನಿಯ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಇದು 1960ರಲ್ಲಿ ಇದನ್ನೊಂದು ಸ್ಥಾಪಿಸಲು ಒಂದು ಪ್ರಯತ್ನ ನಡೆಯಿತು. ಆಗ ಮಲಬಾರ್ ಕೆಮಿಕಲ್ಸ್ ಅಂತ ಮಾಡಿದ್ರು. ಮತ್ತೆ 1971ರಲ್ಲಿ ಇದು ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಇದರ ಹೆಸರನ್ನು ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ ಅಂದರೆ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅಂತ ಬದಲಾಗಿ, ಇದರಲ್ಲಿ ಸರ್ಕಾರದ ಪಾಲು ಜಾಸ್ತಿ ಇದು ಒಡೆತನ ಇತ್ತು. ಆ ಜಾಯಿಂಟ್ ಸೆಕ್ಟರ್ ನಂಬರಲ್ಲಿ ಇದು ಆರಂಭವಾಗಿ 1976ರಲ್ಲಿ ಇದು ಕಮರ್ಷಿಯಲ್ ಪ್ರೊಡಕ್ಷನ್ ಆರಂಭವಾಯಿತು. ಆಮೇಲೆ 1990ರ ನಂತರ ಇಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ, ವಿಶೇಷವಾಗಿ ವಿದ್ಯುತ್ ಅಂದ್ರೆ ಪವರ್ ಔಟೇಜ್, ನೀರಿನ ಅಭಾವ, ಮತ್ತೆ ಕೆಲವು ಇಂಡಸ್ಟ್ರಿಯಲ್ ರಿಲೇಶನ್ಶಿಪ್, ಇದು ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಈ ಕಂಪನಿಯನ್ನ ಸಿಕ್ ಯೂನಿಟ್ ಅಂದರೆ ಅಂತ ಡಿಕ್ಲೇರ್ ಮಾಡಿದ್ದು. PIFR ಗೆ ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ ಫೈನಾನ್ಸ್ ರಿಸ್ಟ್ರಕ್ಚರಿಂಗ್ ಅದಕ್ಕೆ ಹೋಯಿತು. ಮತ್ತೆ 1991ರಲ್ಲಿ ಇದನ್ನ ಇದರ ಕಂಟ್ರೋಲಿಂಗ್ ಸ್ಟೇಕ್ ಅಂತ ಹೇಳ್ತಾರಲ್ಲ, ಅದನ್ನ UBಗೆ ಕೊಡಲಾಯಿತು. ಸೊ ಆ UB ಹತ್ತಿರ ಇದು ಸುಮಾರು, ಆಮೇಲೆ UB ಆಡಳಿತವಿತ್ತು. ಆಮೇಲೆ 2010ರ ನಂತರ ಅಲ್ಲಿ UBಯಲ್ಲಿ ಕೂಡ ತೊಂದರೆ ಸ್ಟಾರ್ಟ್ ಆಗಿ ಸುಮಾರು 2015ರಲ್ಲಿ ಇದು ಅಡ್ವಾನ್ಸ್ ಗ್ರೂಪ್ನ ಹತೋಟಿಗೆ ಬಂತು. ಹೀಗೆ ಇದು ಮೊನ್ನೆ ಅಕ್ಟೋಬರ್
ಅಕ್ಟೋಬರ್ 16 ತನಕ ಇದು ಅದೇ ಒಂದು ಇದರಲ್ಲಿ ಇದು ಅಡ್ವಾನ್ಸ್ ಗ್ರೂಪ್ ಒಂದು ಭಾಗವಾಗಿತ್ತು. ಆದರೆ ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿತ್ತು, ಅದೇ ಹೆಸರನ್ನು ಕೂಡ ಹೊಂದಿತ್ತು. ಇದು ಈ ಎಂಸೆಫ್ ಎಂಬುದು ಒಂದು ಯಾವುದೇ ಒಂದು ಇದರ ಒಂದು ಸಾಮಾನ್ಯ ಒಂದು ಇಂಡಸ್ಟ್ರಿಯಲ್ ಸೆಟಪ್ ತರಂತ ಅಲ್ಲ. ಈಗ ನೋಡಿದ್ರೆ ಪಣಂಬೂರಲ್ಲಿ ಇದಕ್ಕೆ ಬೇಕಾದಷ್ಟು ಜಾಗವನ್ನು ಅಂತ ಒಂದು ಹಾರ್ಟ್ ಆಫ್ ದ ಸಿಟೀಸ್ ಅಂತ ಹೇಳ್ತಾರಲ್ಲ, ಅದು KIDB ಆಗ ಅಲ್ಲಿಯ ಜನರಿಂದ ಜಾಗ ತಗೊಂಡು ಆ ಜನರಲ್ಲಿ ಸ್ಥಳಾಂತರ ಮಾಡಿ, ಅಂದರೆ ಸರ್ಕಾರದ ಹಸ್ತಕ್ಷೇಪದಿಂದ ನವಮಂಗಳೂರು ಬಂದರ್ ಆಗುವಾಗ ಇದಕ್ಕೆ ಕೂಡ ಅಲ್ಲಿ ಜಾಗ ಸುಮಾರು 250 ಎಕರೆ ಜಾಗ, ಅಂತ ಜಾಗದಲ್ಲಿ ಎಂಸೆಫ್ ಸೆಟಪ್ ಆಯಿತು. ಆಮೇಲೆ ಅದು ಅಷ್ಟು ವರ್ಷ ಎಲ್ಲವನ್ನು ಆ ಎಂಸೆಫ್ ಅಲ್ಲಿ ಏನು ಸಾಧ್ಯ ಎಂತ ಡೆವಲಪ್ಮೆಂಟ್ ಇದ್ರೂ ಕೂಡ ಅದು ಸರ್ಕಾರಿ ಒಡೆತನದಲ್ಲಿ ಇದ್ದಾಗಲೇ ಆದದ್ದು. ಈಗ 35 ವರ್ಷದಲ್ಲಿ ಇತಿಹಾಸದಲ್ಲಿ ಈಗ ಖಾಸಗಿ ವಲಯದಲ್ಲಿ ಇದ್ರೂ ಕೂಡ ಅದರ ಕಂಪನಿಯ ಇದನ್ನ ಕಾರ್ಯಾಚರಣೆ ಒಳ್ಳೆಯದು ಮಾಡಿದ್ದಾರೆ. ಆದ್ರೆ ಒಂದೇ ಒಂದು ನಯ ಪೈಸೆ ಹೊರಗಿಂದ ಇನ್ವೆಸ್ಟ್ಮೆಂಟ್ ತಂದಿಲ್ಲ. ಒಂದೇ ಒಂದು ಇಲ್ಲಿಯ ಖಾಲಿಯ ಕಂಪನಿಯ ಆಂತರಿಕ ಎಕ್ರೂವಲ್ಸ್ ಮತ್ತೆ ಬ್ಯಾಂಕ್ ಲೋನ್, ಅದರಿಂದ ಮಾತ್ರ ಕಂಪನಿ ತನ್ನ ರೀಸ್ಟ್ರಕ್ಚರಿಂಗ್ ಮಾಡಿದ್ದು. ಆಮೇಲೆ ಬ್ಯಾಂಕ್ಗಳು ಕೂಡ 1990ರಲ್ಲಿ ಕೆಲವು ಲೋನ್ಗಳನ್ನು ನಾವು ರೀಸ್ಟ್ರಕ್ಚರ್ ಮಾಡಿ ಅದಕ್ಕೆ ಕೆಲವು ಬೇಕಾದ ಕನ್ಸೆಷನ್ ಕೊಟ್ಟು ಆ ಸಿಪ್ ಯೂನಿಟ್ ಅನ್ನ ಪ್ರೈವೇಟ್ಗೆ ಹೋಗುವಾಗ ಅದರ ಸಾಲದ ಹೊರೆಯನ್ನು ಕಡಿಮೆ ಮಾಡಿದರು. ಇಲ್ಲಿ ಒಂದು ನಮ್ಗೆ ನಾವೆಲ್ಲ ಈಗ ಎಂದರೆ ಇದು ಹೆಸರು ಬದಲಾದ ಮೇಲೆ ನಮ್ಗೆ ತಿಳಿದದ್ದು. ಆದ್ರೆ ಮತ್ತೆ ನಮ್ಗೆ ಯಾರೋ ಇದರ ಬಗ್ಗೆ ಈಗ ಮಾಧ್ಯಮಗಳಲ್ಲಿ ಕೂಡ ಇಲ್ಲಿಯ ಮಾಧ್ಯಮಗಳಲ್ಲಿ ಕೂಡ ಯಾವುದೇ ಇದರ ಸುದ್ದಿ ಬರಲಿಲ್ಲ. ಕೇವಲ ಒಂದು ಕಾರ್ಪೊರೇಟ್ ನ್ಯೂಸ್ ಅಲ್ಲಿ ಬಂದಿರಬಹುದು, ಅವರವರ ವೆಬ್ಸೈಟ್ ಅಲ್ಲಿ ಅದನ್ನು ಪ್ರಕಟಿಸಿರಬಹುದು. ಆದ್ರೆ ಅದೆಲ್ಲ ಆದ್ಮೇಲೆ ಒಂದು ಹಂತದವರೆಗೆ ಅದನ್ನು ಅವರು ಪಬ್ಲಿಷ್ ಮಾಡಿಗೂ ಕೂಡ ಆಗಲ್ಲ, ಯಾಕಂದ್ರೆ ಅದಕ್ಕೆ ಕೆಲವು ರಿಸ್ಟ್ರಿಕ್ಷನ್ ಇದೆ. ಒಮ್ಮೆ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಅಲ್ಲಿ ಪಾಸ್ ಆದ್ಮೇಲೆ ಅದು ಪಬ್ಲಿಕ್ ಡೊಮೇನ್ಗೆ ಬರಬೇಕು. ಅಲ್ಲಿ ಬಂದ್ಮೇಲೆ ಅವರು ಯಾವುದೇ ಒಂದು ಅವರ ರೂಲ್ ಪ್ರಕಾರ 2 ನ್ಯೂಸ್ ಪೇಪರ್ ಅಲ್ಲಿ ಕೊಡ್ತಾರೆ, ಒಂದು ಇಂಗ್ಲಿಷ್ ಮತ್ತೊಂದು ಯಾವುದೇ ಪ್ರಾದೇಶಿಕ ಇದರಲ್ಲಿ. ಅದು ಯಾರು ಗಮನಿಸುವುದಿಲ್ಲ. ಆದ್ದರಿಂದ ಇಲ್ಲಿ ನನಗೆ ನಿಮ್ಗೆ ಗೊತ್ತಿರಬಹುದು, ಯಾರಿಗಾದ್ರೂ ಮುಂಚೆ ಗೊತ್ತಾಗಿದೆ ಅಂತ. ಸೊ ಇಂಥ ಒಂದು ಭಾವನಾತ್ಮಕ ಸಂಬಂಧ ಇದ್ದ ಕಂಪನಿಯನ್ನು ಇಲ್ಲಿಯ ಜನರ ತ್ಯಾಗ, ಇಲ್ಲಿಯ ಇನ್ವೆಸ್ಟರ್ಸ್ ಇವರು ಮಾಡಿದ ಆಗ ಹೂಡಿಕೆದಾರರು ಯಾರನ್ನು ಅಂದರೆ ಎಲ್ಲ ಇವರ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಕೇವಲ ಶೇರ್ ಹೋಲ್ಡರ್ಸ್ ಅಲ್ಲ ಅಥವಾ ಪ್ರಮೋಟರ್ಸ್ ಅಲ್ಲ. ಅಂತ ಒಂದು ಇದನ್ನ ಯಾವುದೇ ಒಂದು ಮುಜುಗರ ಓವರ್ ನೈಟ್ ಅಂದ್ರೆ ರಾತ್ರೋರಾತ್ರಿ ಬದಲಾಯಿಸುವುದಂದ್ರೆ ಅದೊಂದು ನಿಜವಾಗಿ ಒಂದು ತುಂಬಾ ದುಃಖದ ಸಂಗತಿ. ಈ ಹೆಸರಿನೊಟ್ಟಿಗೆ ಎಲ್ಲರಿಗೂ ನಂಟುಂಟು. ನಾವು ಈಗ ಮಂಗಳೂರಿನವರಾಗಿ ಅಥವಾ ಕರ್ನಾಟಕದವರಿಗಾಗಲಿ ಇದರ ಬಗ್ಗೆ ತಮಗೆ ತುಂಬಾ ಒಂದು ಅನ್ಯೋನ್ಯ ಸಂಬಂಧವಿದೆ. ಈ ಕಂಪನಿಯಲ್ಲಿ ಸುಮಾರು 90% ಉದ್ಯೋಗಗಳು ನಮ್ಮ ಮಂಗಳೂರು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದವರಾಗಿ ಸಿಗುತ್ತಿತ್ತು. ಮಂಗಳೂರಿನವರು ತುಂಬಾ ಜನರು ಇದ್ರು. ಈಗ ನಾವು ಕೂಡ ಕಾಲೇಜು ಎಜುಕೇಶನ್ ಆಗಿ ಬಂದ ಕೂಡಲೇ ನಮ್ಗೆ ಸಿಕ್ಕಿದ್ದು ಉದ್ಯೋಗ ಎಂಸಿಎಫ್ ಅಲ್ಲಿ. ಅದಲ್ಲದೆ ಪ್ರತಿ ಕರ್ನಾಟಕದ ಪ್ರತಿ ಜಿಲ್ಲೆಯಿಂದ ಕೂಡ ಇಲ್ಲಿ ಉದ್ಯೋಗಗಳಿದ್ರು, ಪ್ರತಿ ಜಿಲ್ಲೆಯಿಂದ. ಆದ್ದರಿಂದ ಇದೊಂದು ಮಿನಿ ಕರ್ನಾಟಕವೇ ಆಗಿದ್ದು ಇಲ್ಲಿ. ಅಂತ ಒಂದು ಇವತ್ತು ಖಾಸಗಿ ಆದ್ರೂ ಕೂಡ ಅದೇ ಒಂದು ಪದ್ಧತಿ ಇಲ್ಲಿ ಮುಂದುವರೆದಿತ್ತು. ಈಗ ನಾವೀಗ ನಮ್ಮಲ್ಲಿ ಮಂಗಳೂರಲ್ಲಿ ನಾವು ಯಾವುದೇ ಹೊಸ ದೊಡ್ಡ ಉದ್ಯಮ ಯಾವುದೂ ಬರ್ತಾ ಇಲ್ಲ. ನಾವು ಇದ್ದುದನ್ನು ಕೂಡ ಕಳೆದುಕೊಳ್ತಾ ಇದ್ದೇವೆ. ಹೆಸರು ಬದಲಾವಣೆ ಅಂದ್ರೆ ಇದು ಅಷ್ಟೊಂದು ನಾವು ಸುಮ್ಮನೆ ಹೆಸರಲ್ಲ. ಪಾರದೀಪ್ ಹಾಸ್ಪಿಟಲ್ ಲಿಮಿಟೆಡ್ ಒರಿಸ್ಸಾದಲ್ಲಿ ಇರುವ ಒಂದು ಕಂಪನಿ. ಇನ್ನು ಮುಂದೆ ಏನಾಗುತ್ತೆ ಅಂದ್ರೆ ಪ್ರತಿ ಹತೋಟಿ ಇದರ ಬಗ್ಗೆ ಇಲ್ಲಿ ನಡೆಯುವ ಅಪಾಯಿಂಟ್ಮೆಂಟ್ಸ್ ಇರಲಿ ಮತ್ತೆ ಯಾವುದೇ ನಿರ್ಧಾರಗಳು ಮೇಲಿಂದಲೇ ಬರ್ತವೆ. ಅದರಲ್ಲಿ ಇಲ್ಲಿಯ ಯುವಜನತೆ ಖಂಡಿತವಾಗಿಯೂ ಆ ಉದ್ಯೋಗ ವಂಚಿತರಾಗ್ತಾರೆ. ನಮ್ಮ ಮತ್ತೊಂದು ಆತ್ಮಾಭಿಮಾನದ ಸಂಗತಿ ಆದಂತ ನಾವು ಈ ತುಂಬಾ ಜನರಿಗೆ ಇದರಲ್ಲಿ ಬೇಸರ ಇತ್ತು. ಅಲ್ಲಿ ಇರುವ ಈಗ ಪ್ರಸ್ತುತ ಇರುವ ಉದ್ಯೋಗಿಗಳು ಮತ್ತೆ ನಮ್ಮ ಮಾಜಿ ಉದ್ಯೋಗಿಗಳು, ನಮ್ಮ ಪರಿಸರ ಜನ ಎಲ್ಲರೂ ಕೂಡ ನಾವು ಮಾತಾಡುವಾಗ ಇದರ ಬಗ್ಗೆ ತುಂಬಾ ಬೇಸರ ವ್ಯಕ್ತಪಡಿಸಿದರು. ಸೊ ಅದಕ್ಕೆ ಒಂದು ಸ್ವರ ನೀಡಲು ನಾವು ಕೆಲವರು ನಿರ್ಧರಿಸಿದೆವು. ಸೊ ಇದಕ್ಕಾಗಿ ನಾವು ನಮಗೆ ಅದರ ಒಂದು ಫಾರಂ ಬೇಕಿತ್ತು. ಹಾಗೆ ನಾವು ನಮ್ಮ ಮಾಜಿ ಉದ್ಯೋಗಿಗಳು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೆವು. ಇದರಲ್ಲಿ ಸುಮಾರು 450 ಜನ ಸೇರಿದ್ದಾರೆ. ಹಾಗೆ ನಾವು ಒಂದು ಸಹಿ ಅಭಿಯಾನ ಕೂಡ ಮಾಡಿದೆವು. ನಿನ್ನೆ ನಾವು ಹೋಗಿ ಎಂಸಿಎಫ್ ಕಂಪನಿಗೆ ಅಲ್ಲಿಯ
ಅಧಿಕಾರಿಗಳಿಗೆ ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಮತ್ತೆ ಇದಲ್ಲದೆ ನಾವು ಒಂದು ಆನ್ಲೈನ್ ಪಿಟಿಷನ್ ಕೂಡ ಹಾಕಿ ಅಲ್ಲಿ ಕೂಡ ಸಾರ್ವಜನಿಕರಿಂದ ನಾವು ಸಹಿ ಕವಿ ಅಭಿಯಾನ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಾವೊಬ್ಬರೇ ಇದರಲ್ಲಿ ಹೋರಾಟ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಮಾಡಿದ ಕೆಲಸ ಅಂದರೆ ಇದರ ಬಗ್ಗೆ ಒಂದು ಅವೇರ್ನೆಸ್ ಒಂದನ್ನು ನಾವು ಕ್ರಿಯೇಟ್ ಮಾಡೋದು. ಇಲ್ಲಿಯ ಜನರಿಗೆ ಈವನ್ ಮಾಧ್ಯಮ ಮಿತ್ರರಿಗೆ ಕೂಡ ಇದರಲ್ಲಿ ನಮ್ಮ ಹೋರಾಟಕ್ಕೆ ತುಂಬಾ ಬೆಂಬಲ ನೀವು ನೀಡಿದ್ರೆ ಇದನ್ನು ನಾವು ಉಳಿಸಬಹುದು ಎಂಬ ಒಂದು ನಮಗೆ ಧೈರ್ಯ ನಮಗಿದೆ.